ನನ್ ಬರವಣಿಗೆ ಕ್ಷೇತ್ರ ಕೂಡ PUC ಇಂದನೇ ಶುರುವಾಯ್ತು ಅಂತಂದ್ರೆ ಆಶ್ಚರ್ಯ ಆಗುತ್ತೆ. ಒಂದ್ ಒಳ್ಳೆ ಟಾಸ್ಕ್ ಕೊಟ್ಟಿದ್ರು ನಮ್ಮ MES ಕಾಲೇಜ್ನಲ್ಲಿ. ಸೆಕೆಂಡ್ PUC ನಲ್ಲಿ ಈ ಪ್ರವಾಸಕ್ಕೆ ಕರ್ಕೊಂಡು ಹೋಗ್ತಾರಲ್ಲ, ಎಲ್ಲಾರ್ಗೂ ಪ್ರವಾಸಕ್ಕೆ ಕರ್ಕೊಂಡು ಹೋದ್ರು. ನಮ್ಮ ಮನೆಯಲ್ಲಿ ಕಳ್ಸಲ್ಲ ಅಂತಿದ್ರು. ನಾನು ಒತ್ತಾಯ ಮಾಡಿ, ಇಲ್ಲ ಕಣಮ್ಮ ಪ್ಲೀಸ್ ಎಲ್ಲಾರು ಹೋಗ್ತಿದ್ದಾರೆ, ಇದು ಒಂದ್ಸಲ ಕಾಲೇಜಿಗೆ ಹೋದ್ರೆ ಎಲ್ಲೂ ಹೋಗಕ್ಕಾಗತ್ತೆ, ಕಳ್ಸು ಅಂತ ಹೇಳಿ ಕಳ್ಸಿ ಅಂತ ಹೇಳಿ ಕಳ್ಸಿದ್ರು. ಆಯ್ತು. ಆದ್ರೆ ನಮ್ಮ ಕಾಲೇಜ್ನಲ್ಲಿ ಒಂದು ಟಾಸ್ಕ್ ಏನು, ಪ್ರವಾಸ ಹೋಗಿ ಬಂದ್ಮೇಲೆ ಆ ಪ್ರವಾಸದ ಮೇಲೆ ನೀವೊಂದು ಪ್ರಬಂಧ ಬರಿಬೇಕು. ಆ ಪ್ರಬಂಧಕ್ಕೆ ಒಂದು ಸ್ಪರ್ಧೆ ಏರ್ಪಾಟಾಗತ್ತೆ. ಆ ಸ್ಪರ್ಧೆನಲ್ಲಿ ಗೆದ್ದವರಿಗೆ ಕಾಲೇಜ್ ಡೇ ನಲ್ಲಿ ಪ್ರೈಸು ಅಂತ ಹೇಳಿ ಅನೌನ್ಸ್ ಮಾಡಿದ್ರು. ನಮಗ್ ಮಕ್ಳಿಗೆ ಅವಾಗ ಪ್ರೈಸು ಅಂತಂದ್ರೆ ಒಂದು ಖುಷಿ ಅಲ್ಲ, ಜೋಶು. ನಮಗ್ ಅವಾಗ ಸೆಂಟ್ ಮೇರೀಸ್ ಐಲ್ಯಾಂಡಿಗೆ ಕರ್ಕೊಂಡು ಹೋಗಿದ್ರು, ಮಲ್ಪೆ ಬೀಚ್. ಅಲ್ಲಿ ಎಲ್ಲಾ ಕಡೆಗೂ ನಾವು ಒಂದು ಪುಟ್ಟ ಪುಸ್ತಕ ಇಟ್ಕೊಂಡು ಹೋಗಿದ್ವಿ. ಯಾಕಂದ್ರೆ ಪ್ರಬಂಧ ಸ್ಪರ್ಧೆ ಇದೆಯಲ್ಲ, ಎಲ್ಲಿ ಹೋಗಿದ್ವಿ, ಅಲ್ಲಿ ಏನ್ ವಿಶೇಷತೆ, ಏನ್ ನೋಡಿದ್ವಿ, ಏನ್ ಮಾಡಿದ್ವಿ, ಎಲ್ಲ ಪಾಯಿಂಟ್ ಬರ್ಕೊಳ್ತಾ ಇದ್ದೆ. ಪ್ರಬಂಧ ಸ್ಪರ್ಧೆ ಅನ್ನೋ ತಲೆಯಲ್ಲಿತ್ತು, ಇನ್ ಡೆಪ್ತ್ ಓದ್ಕೊಳ್ತಾ ಹೋಗ್ತಾ ಇದ್ವಿ. ಸೆಂಟ್ ಮೇರೀಸ್ ಬೀಚು, ನಾನು ಏನಾದ್ರು ಡಿಫ್ರೆಂಟ್ ಆಗಿ ಪ್ರಬಂಧ ಬರೀಬೇಕು. ಸುಮ್ಮನೆ ಅಲ್ಲಿಗೆ ಹೋಗಿದ್ವಿ, ಇದು ತಿಂದ್ವಿ, ಇದು ಬಂದ್ವಿ ಅಂತಂದ್ರೆ ಅದು ವರ್ಕೌಟ್ ಆಗಲ್ಲ. ಏನಾದ್ರೂ ಕವಿತೆ ಬರೀಬೇಕು ನಾನು ಅಂತ ಹೇಳಿ ಫಸ್ಟ್ ಟೈಮ್ ನಾನು ಸೆಂಟ್ ಮೇರೀಸ್ ಐಲ್ಯಾಂಡ್ ನಲ್ಲಿ ಕೂತ್ಕೊಂಡು ಸನ್ಸೆಟ್ ಆಗ್ತಾ ಇತ್ತಲ್ಲ, ಆ ಸನ್ಸೆಟ್ ಆಗ್ತಾ ಇರೋದು, ಆ ಸಮುದ್ರ, ಆ ಕಡಲಿನ ಮೊರೆತ, ಅಲೆಗಳು ಬಂದು ಹೋಗಿ ಮಾಡ್ತಿರೋದು, ಆ ಮರಳು, ಆ ಸುತ್ತ ಒಂದು ಪ್ರಭೆ, ಅದೊಂಥರ ಕೇಸರಿಯ ಬಣ್ಣ, ಆಕಾಶದಲ್ಲಿ ಹಕ್ಕಿಗಳೆಲ್ಲ ಮನೆಗೆ ಹೋಗ್ತಾ ಇರೋವಂಥದ್ದು, ದೂರದಲ್ಲಿ ಒಂದು ದೋಣಿ, ದೊಡ್ಡ ದೊಡ್ಡ ಬಂಡೆಗಳು, ಎಲ್ಲದನ್ನ ನೋಡ್ಕೊಂಡು ಒಂದ್ 2-3 ಕವಿತೆ ಬರ್ದೆ. ಪುಟ್ಟದೆ, ತುಂಬಾ ದೊಡ್ಡದಲ್ಲ, ಎರಡೆರಡು ಪ್ಯಾರಾಗ್ರಾಫ್ ಇರೋತಂದ್ರೆ 8 ಸಾಲಿದ್ದು. ಅದನ್ನ ಬರ್ಕೊಂಡು ಅಲ್ಲಿಂದ ಆರಂಭ ಆಯ್ತು. ಮತ್ತೆ ನಾವು ಕಾಲೇಜಿಗೆ ಬಂದ್ಮೇಲೆ ಪ್ರಬಂಧ ಬರೆಯಕ್ಕೆ ಕೊಟ್ರಲ್ಲ, ಅವಾಗ ಹೇಳ್ದೆ, ನಾನು 2 ಕವಿತೆ ಬರ್ದಿದ್ದೀನಿ ಮಿಸ್, ಇದೊಂದು ನಾನು ನೋಡ್ಕೊಂಡು ಬರೀತೀನಿ ಅಂತ ಹೇಳಿ. ಆಯ್ತಮ್ಮ ಬರಿ ಅಂದ್ರು. ಆ 2 ಕವಿತೆ ಬರ್ದು ಎಲ್ಲ ಪ್ರಬಂಧ ಬರ್ದೆ. ಯು ಬಿಲೀವ್, ಕೊನೆಗೆ ಫಸ್ಟ್ ಪ್ಲೇಸ್ ಬಂದಿದ್ದು ನನಗೇನೆ. ಹಾಗಾಗಿ ನನ್ನ ಬರವಣಿಗೆ ನೋಡಿದ್ರೆ ಅಲ್ಲಿ ನೀವು ಈಗಲೂ ಆ ಪಿಕ್ಚರ್ ನಿಮ್ ಕಣ್ಣಲ್ಲಿ ಹೆಂಗಿದೆ ಅಂತ ಅನ್ನೋದಕ್ಕೆ, ನೀವು ಆ ಪಿಕ್ಚರ್ ನಾವ್ ಇಲ್ಲೇ ಕೂತಿದ್ದೀವಿ, ನಾವು ಮಲ್ಪೆ ಬೀಚ್ ಅಲ್ಲಿ ಕೂತಿದೀವಿ ಅನ್ನೋ ಫೀಲ್ ಇದೆ. ಇನ್ನ ನೀವು ಅಕ್ಷರದಲ್ಲಿ ಹೇಗೆ ಹಾಕಿರ್ಬೋದು? ಖಂಡಿತ ಇರ್ಬೋದೇನೋ. ಅದ್ ನಾನು ಪ್ರತಿನೂ ನಾನು ಇಟ್ಕೊಂಡ್ಲಿಲ್ಲ, ಪ್ರತಿ ಅಲ್ಲೇ ಉಳ್ಕೊಂಡು ಹೋಯ್ತು. ಸೊ ಫಸ್ಟ್ ಪ್ಲೇಸ್ ಬಂತು. ಹಾಗಾಗಿ ನನ್ನ ಸಾಂಸ್ಕೃತಿಕ ಕ್ಷೇತ್ರದ ಮೊದಲ ಭಾಷಣ ಜೊತೆಗೆ ನನ್ನ ಬರವಣಿಗೆಯ ಅಕ್ಷರ ಎರಡೂ ಕೂಡ ನನಗೆ 2ನೇ PUC ನಲ್ಲಿ ಆರಂಭ ಆಯ್ತು. ಅದಕ್ಕೆ ಕಾರಣ MES.